ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಇವತ್ತು 25th ಆಫ್ ಜನವರಿ. ಸೊ ಸರ್ಪ್ರೈಸ್ ಆಗಿರ್ಬೋದು ಏನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ 4 ಜನ ಏರ್ಕಾಡು ಹೊರಟಿರೋದು, ನಾನು, ಶ್ರೀಶಾ, ಸುಧನ್ವ, ಆಮೇಲೆ ವರುಣ್ ಅಂತ ಇನ್ನೊಬ್ಬ. ಸೊ ನಿನ್ನೆ ನೈಟ್ ತನಕ ನಮ್ಮದೇ ಓನ್ ಗಾಡಿ, ಅಂದರೆ ನಮ್ಮದೇ ಕಾರಲ್ಲಿ ಹೋಗೋದು ಅಂತ ಇತ್ತು. ನೆನ್ನೆ ನೈಟ್ 10:30 ನೆನ್ನೆ ಕ್ಯಾಬ್ ಬುಕ್ ಆಗಿದ್ದು. ಸೊ ಗಾಡೀಲಿ ಪ್ರಾಬ್ಲಮ್ಮು, ಬೈಕ್ ಯಾರ್ದು ಅವೈಲಬಲ್ ಇಲ್ಲ ಅಂತ ಆದಮೇಲೆ ಸಡನ್ನಾಗಿ ಕ್ಯಾಬ್ ಬುಕ್ ಮಾಡಬೇಕಾಯ್ತು. ಬೇರೆ ಏನೂ ಆಪ್ಷನ್ ಇರಲಿಲ್ಲ, ಏನಕ್ಕಂದರೆ ಸ್ಟೇಗಿ ಎಲ್ಲ ಬುಕ್ ಆಗೋಗಿತ್ತು. ಆ್ಯಂಡ್ 6 ಗಂಟೆಗೆ ಬರಬೇಕಿತ್ತು ಇವರು, ಇನ್ನೂ 6:45 ಆಯಿತು, ಬಂದಿಲ್ಲ. ಆ್ಯಸ್ ಯೂಶಲ್ ಸುಧನ್ವ 3/4 ಗಂಟೆ ಲೇಟ್ ಮಾಡಿದ್ದಾನೆ. ಸೊ ಅವ್ರು ಬಂದಮೇಲೆ ಸಿಗೋಣ. ಹೇ ಗೈಸ್, ಬಂದರು ಇಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹಾಯ್ ಸುಧನ್ವ. ಎಷ್ಟು 3/4 ಗಂಟೆ ಲೇಟು, 3/4 ಗಂಟೆ ಲೇಟು. ವರುಣ್ ಅಂತ, ಮುಖ ಕಾಣಿಸ್ತಿಲ್ಲ ಗೊತ್ತು, ಫುಲ್ ಕತ್ಲಿದೆ. ಶ್ರೀಶಾ, ಏನು ಸಮಾಚಾರ? ನಮಸ್ಕಾರ ಬಾಸ್. ನಮಸ್ಕಾರ ಅಣ್ಣ. ಸುಧನ್ವ, ಇವಾಗ ನೋಡ ನಿನ್ಗೆ ಇಡೀ ಟ್ರಿಪ್ಪಲ್ಲಿ ಮಲ್ಗೋಗ್ಬಿಟ್ರೆ ಕೇಳೋ, ಯಾವಾಗ್ಲೂ ನಿಂದ ಅದೇ ಕತೆ. 3/4 ಗಂಟೆ ಲೇಟು, 1 ಅವರ್ ಲೇಟು, 2 ಅವರ್ ಲೇಟು, 20 ನಿಮಿಷ ಕರೆಕ್ಟ್ ಆಗಿ ಲೇಟ್ ಆಗಿದೆ. 20 ನಿಮಿಷ ಗಂಟೆ ಹಿಂದಿದ್ದು ಅದೇ ಬಂದಿದೆ. ಅಲ್ಲ 20 ನಿಮಿಷ ಲೇಟ್ ಆಗಿದೆ ಕರೆಕ್ಟ್. ಎಷ್ಟು 20 ನಿಮಿಷ ಲೇಟಾಗಿ ಎದ್ದಿದ್ಯಾ ಹೊರಡೋ ಟೈಮ್ಗೆ? 20 ನಿಮಿಷ ಲೇಟ್ ಆಗಿದೆ ಅಷ್ಟೇ ತಾನೆ. ಅದೇ ಹೇಳೋದು, 20 ನಿಮಿಷ ಲೇಟಾಗಿ ಎದ್ದಿದ್ಯಾ. ಆಮೇಲೆ ಸ್ನಾನ ಮಾಡೋದು ಎಕ್ಸ್ಟ್ರಾ 20 ನಿಮಿಷ, 40 ನಿಮಿಷ ಆಯ್ತು. ಹೊರಡೋಕೆ ಇನ್ನೊಂದು 20 ನಿಮಿಷ. ವಾಟ್ ಇಸ್ ದಿಸ್ ಸುಧನ್ವ? ಸುಧನ್ವ ಸ್ಪ್ಲಿಟ್ ಹಾಕಂದ್ರೆ ಏರ್ ಕಾರ್ಡ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ವೈಯೇ ಆರಿಸಿ ಹೇಳಿ ಅಂತ ಅದನ್ನ ಗೂಗಲ್ ಮಾಡ್ತಿದ್ದಾನೆ. ಇಲ್ಲಿ ಏರ್ ಕಾರ್ಡ್ ಇಲ್ಲಿ ನೋಡಿ, ಗೂಗಲ್ ಮಾಡ್ತಾ ಇದ್ದಾನೆ ಏರ್ ಕಾರ್ಡ್ ಸ್ಪೆಲ್ಲಿಂಗ್. ಸುಧನ್ವ ಎಷ್ಟು ಹೇಳೋದು ನಿಂಗೆ? 22 ವರ್ಷ. ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ಮೌಂಟೇನ್ ಡ್ಯೂ ರೆಸಾರ್ಟ್ಸ್ ಅಂತ ಒಂದು ಬಂದಿದ್ದೀವಿ. ರೂಮ್ 6 out of 10. ಪ್ರೈಸ್ ಬರ್ತಿ ಒಬ್ರಿಗೆ 500 rupees. 6 out of 10 ವರ್ತಿಲ್ಲ. ಓಕೆ, 5 out of 10. 5 out of 10. ಸೊ ಡೀಸೆಂಟ್. 500 rupees ಪರ್ ಹೆಡ್. ನಾವು ಬಜೆಟ್ ಸ್ಟೇ ನೋಡ್ತಿದ್ವಿ, ಅದೇ ಸಿಕ್ಕಿದ್ದು. ಕಾಸಿಗೆ ತಕ್ಕಂತೆ ಕಜ್ಜಾಯ. ಸೊ ಇವಾಗ ಚೆಕ್-ಇನ್ ಆಗಿದ್ದೀವಿ. 12:30 ಆಗಿದೆ. ಸೊ ಇವಾಗ ನೆಕ್ಸ್ಟು ಪ್ಲೇಸಸ್ ನೋಡೋಕೆ ಹೋಗ್ತಾ ಇದ್ವಿ. ಹೋಗ್ತಾ ಸಿಗೋಣ. ಹಾಯ್ ಗೈಸ್. ಹಲೋ. ಕಿಳಿಯೂರು ಫಾಲ್ಸ್ ಬಂದಿದ್ದೀವಿ. ಸುಧನ್ವಂಗೆ ತೊಂದರೆ ಕೊಟ್ಕೊಂಡು ಇದರಲ್ಲಿ ಕಿಳಿಯೂರು ಫಾಲ್ಸ್ ಬಂದಿದ್ದೀವಿ. ಸೊ ಗೂಗಲ್ ಇಮೇಜಸ್ ಪ್ರಕಾರ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಯಾವುದು ನಳ್ಳೂರು ಫಾಲ್ಸ್ ಅಂತ ಯಾವುದೋ ಇದೆ. ನಳ್ಳೂರು ಫಾಲ್ಸು ತುಂಬ ಕಮ್ಮಿ ಇದೆ ನೀರು. ಸೊ ಅದು ಪೀಕ್ ಮಾನ್ಸೂನ್ ಟೈಮಲ್ಲಿ ಹೋಗಿ, ಅದಂತೂ ಫಿಕ್ಸು. ಇದು ಇವಾಗ ಹೇಗಿದೆ ನೋಡೋಣ. ಸೊ ಇಲ್ಲೇನೋ ಈ ಥರದ್ದೇನೋ ವ್ಯೂ ಕಾಣಿಸ್ತಾ ಇದೆ. ಸುಧನ್ವ ಹತ್ಬೇಕು ಹಿಂಗೆ? ಆಗುತ್ತಾ ಹತ್ತಕ್ಕೆ? ಇಲ್ಲಪ್ಪ, ನಾವೆಲ್ಲ ನಿಮ್ಮನ್ನೇ ಎತ್ಕೊಂಡು ಬಲ್ಲ ನಾವು. ಸೊ
ವೀಕೆಂಡ್ ಆಗಿರೋದ್ರಿಂದ ಜನಜಂಗುಳಿ ಜಾಸ್ತಿ ಆಗೋಗಿದೆ. ವೀಕ್ ಡೇಲಿ ಬಂದರೆ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಒಂದು ವಿಂಟರ್ ಸೀಸನ್, ಸಮ್ಮರಲ್ಲಿ ಗೊತ್ತಿಲ್ಲ ನೀರು ಎಷ್ಟಿರುತ್ತೆ, ಬಟ್ ವಿಂಟರ್ ಸೀಸನ್ ನೀರು ಇಸ್ ಡೀಸೆಂಟ್. ತುಂಬ ಮೇಲಿಂದ ಬೀಳ್ತಾ ಇದೆ, ಸ್ಟೆಪ್ ಥರ ಇದೆ. ಕೈಂಡ್ ಆಫ್ ರಿಯಲಿ ಗುಡ್. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಯಾವುದದು ಏರ್ಕಾಡ್ ಲೇಕಿಗೆ ಬಂದಿದ್ದೀವಿ. ಫಾಲ್ಸಿಂದ 1.6 ಕಿಲೋಮೀಟರ್ಸ್. ಒಬ್ರಿಗೆ ಪರ್ ಅಡಲ್ಟ್ ಎಂಟ್ರಿ ರುಪೀಸ್ 40 ರುಪೀಸ್, ಎಂಟ್ರಿ ಪ್ರೈಸ್ 40 ರುಪೀಸು. ಆಮೇಲೆ ಚಿಕ್ಕ ಮಕ್ಕಳಿಗೆ 20 ರೂಪಾಯಿ. ಮೋಸ್ಟ್ಲಿ ಇಲ್ಲೊಂದು ಬೋಟಿಂಗಿಗೆ 50-100 ರೂಪಾಯಿನೂ ಇರಬೇಕು. ಲೇಕ್ ಈಸ್ ಸೈಕಾಗಿದೆ. ಲೇಕ್ ಚೆನ್ನಾಗಿದೆ. ನಾಲ್ಕು ಜನದ್ದು ಸ್ಕ್ಯಾಮ್ ಮಾಡಿಸ್ಕೊಂಡು ಹಿಂಗೆ ಕೂತಿದ್ದೀವಿ. 40 ರುಪೀಸ್ ಸ್ಕ್ಯಾಮ್ ಪರ್ ಹೆಡ್. ಸೊ ಇದು ಬರೀ 40 ರುಪೀಸ್ ಏನಿದೆ, ಇಷ್ಟು ಓಡಾಡೋಕ್ಕಷ್ಟೇ ಅದು 40 ರುಪೀಸು. ನಾವು ಬೋಟಿಂಗ್ ಮಾಡಬೇಕಂದ್ರೆ ಆ ಸೈಡ್ ಅಲ್ಲಿ ಹೋಗ್ಬೇಕು. ಅಲ್ಲಿ ಆ ಎಂಟ್ರೆನ್ಸ್ ಹತ್ರ, ಆ ಎಂಟ್ರೆನ್ಸ್ ಕಾಣಿಸ್ತಿದೆ ಅಲ್ವ, ಅಲ್ಲಿ ಹೋಗ್ಬೇಕು. ಪರ್ ಹೆಡ್ ಅಲ್ಲೊಂದು 150 ರುಪೀಸ್ ಇದೆ. ನೆಕ್ಸ್ಟು ಇವಾಗ ಡಿಸೈಡ್ ಮಾಡ್ತಾ ಇದ್ದೀವಿ ಅಲ್ಲಿ ಹೋಗೋದೋ ಬೇಡವೋ ಅಂತ. ಅದಾದಮೇಲೆ ಊಟಕ್ಕೆ ಹೋಗೋದು. ಊಟ ಆದಮೇಲೆ ಸಂಜೆ ಪ್ಲೇಸಸ್ ನೋಡಬೇಕು. ಪಗೋಡಾ ವ್ಯೂ ಪಾಯಿಂಟ್ ಅಂತ ಒಂದಿದೆ. ಅದಾದಮೇಲೆ ಲೇಡೀಸ್ ಸೀಟ್, ಜೆಂಟ್ ಸೀಟ್ ಅಂತ ಏನೇನೋ ಒಂದೆಲ್ಲ ಇದೆ. ಸೊ ನೆಕ್ಸ್ಟ್ ನೋಡ್ಬೇಕು ಏನು ಅಂತ ಅಪ್ಡೇಟ್ ಕೊಡ್ತೀನಿ. ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಪೋಸ್ಟ್ ಲಂಚ್ ಸೀನ್ಸ್ ಇದು. ಲಂಚು ಸರವಣ ಭವನ್ ಪೋಸ್ಟ್ ಬ್ಲೇಡ್ ಸೀನ್ಸ್ ಸರವಣ ಭವನಾಗ ಹೋಗಿದ್ವಿ. ಪ್ಯೂರ್ ವೆಜ್ ಅಂತ ಅಂದ್ಕೊಂಡು ನೋಡಿದ್ರೆ 88 ಕೊಟ್ಟಿದ್ದಾರೆ. ಅದಕ್ಕೆ 200 ರೂಪಾಯಿ ತೊಗೊಂಡಿದ್ದಾರೆ. ಬಟ್ ಪ್ಯೂರ್ ವೆಜ್, ಪ್ಯೂರ್ ವೆಜ್ ಅದು. ಸೊ ಇವಾಗ ಪಗೋಡಾ ಪಾಯಿಂಟ್ ಅಂತ ಬಂದಿದ್ದೀವಿ. ಸೊ ವ್ಯೂ ಮಾತ್ರ ಕ್ರೇಜಿ ಆಗಿದೆ, ಅಲ್ಟಿಮೇಟ್ ವ್ಯೂ. ಸೊ ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ ಪಾಯಿಂಟ್ ಮಾತ್ರ. ಏನಪ್ಪ ವರುಣ್, ಏನು ಹೇಳಬೇಕು? ಚೆನ್ನಾಗಿದೆ, ಚಳಿ ಆಗ್ತಿದೆ, ಸ್ವಲ್ಪ ಕ್ಯಾಮ್ರಾ ಶೈ ಅಲ್ವಾ? ವಿಪರೀತ. ಇಲ್ಲ ಹಾಕಲ್ಲ, ಅದೆಲ್ಲ ಹಾಕಲ್ಲ. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳೆಲ್ಲ, ಕಾಂಟ್ರವರ್ಸಿ ಬೇಡ, ಕಾಂಟ್ರವರ್ಸಿ ಎಲ್ಲ ಬೇಡ ನಮಗೆ. ಕಾಂಟ್ರವರ್ಸಿಯಿಂದ ವ್ಯೂ ಬೇಡ ನಮಗೆ. ಸೊ ಜೆಂಟ್ ಸೀಟ್ ಮತ್ತು
ಲೇಡೀಸ್ ಸೀಟ್ ಅಂತ, ಆಮೇಲೆ ಬೊಟಾನಿಕಲ್ ಗಾರ್ಡನು, ರೋಸ್ ಗಾರ್ಡನು 4ಕ್ಕೂ ಸೇರಿಸಿ ಎಂಟ್ರಿ ರುಪೀಸ್ 50 ಎಲ್ಲ ಆಲ್ಮೋಸ್ಟ್ ಒಂದೇ ಲೊಕೇಶನ್ ಇರೋದು, ಎಲ್ಲ 1 ಕಿಲೋಮೀಟರ್ ಸರೌಂಡಿಂಗಲ್ಲೇ. ಸೊ ಏನಿಲ್ಲ, ಎಲ್ಲ ರೋಸ್ ಗಾರ್ಡನ್ ಅಂದರೆ ಫುಲ್ ರೋಸು, ಇನ್ನೊಂದು ಬೊಟಾನಿಕಲ್ ಗಾರ್ಡನ್ ಅಂದರೆ ಫುಲ್ಲು ಫ್ಲವರ್ಸು. ಲೇಡೀಸ್ ಸೀಟ್ ಮತ್ತು ಜೆಂಟ್ಸ್ ಸೀಟ್ ಅಂದರೆ ಕೂರ್ಗಲ್ ರಾಜಾ ಸೀಟ್ ಅಂತ ಇತ್ತು. ಬೇಸಿಕಲಿ ಸನ್ಸೆಟ್ ಸನ್ರೈಸ್ ಪಾಯಿಂಟು, ವ್ಯೂ ಪಾಯಿಂಟ್ ಒಂದು, ಫುಲ್ ಸಿಟಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲ, ಇದು ಜೆಂಟ್ಸ್ ಸೀಟು. ಸೊ ಇದು ಜೆಂಟ್ ಸೀಟು. ಹಂಗೆ ಇನ್ನೊಂದು ಆ ಸೈಡ್ ಲೇಡೀಸ್ ಸೀಟ್ ಇದೆ. ಸೊ ಇದು ಬೊಟಾನಿಕಲ್ ಗಾರ್ಡನ್, ತುಂಬ ಕ್ಲೀನಾಗಿದೆ. ಸೊ ಹಿಂಗೆ ಚಿಲ್ ಔಟ್ ಮಾಡ್ಬೋದು. ಅಲ್ಲಿ ಪಾರ್ಕ್ ಇದೆ, ಹಿಂಗೆ ವಾಕಿಂಗ್ ಮಾಡೋಕ್ಕೆ ಪ್ಲೇಸ್ ಇದೆ. ಸೊ ಇದು ಗುಡ್ ಟೈಮ್ ಪಾಸ್ ಪ್ಲೇಸ್. ಪ್ರಾಬಬ್ಲಿ ಡೇ 1 ವ್ಲಾಗ್ ಇಲ್ಲಿಗೆ ಎಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಿಂಗೆ ಸಪೋರ್ಟ್ ಮಾಡಿ. ಆಮೇಲೆ ವೀಡಿಯೋಸ್ ಸ್ವಲ್ಪ ಲೇಟ್ ನಡೀತಿದೆ, ಟೈಮ್ ಆಗ್ತಿಲ್ಲ, ಸ್ಟೂಡೆಂಟ್ ಲೈಫ್. ಸೊ ಥ್ಯಾಂಕ್ ಯು.